ಒಂದು ಗಾದೆ ಮಾತು ಹೇಳ್ತಾರೆ ಹಳ್ಳಿ ಕಡೆ, ಏನು ಹೇಳಿ, ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣನ ಅಂತ. ಹಾಗೆ ಏನೇನೋ ಆಗೋದೆಲ್ಲವೂ ಅಂದರೆ ಸೋಷಿಯಲ್ ಮೀಡಿಯಾದಿಂದ ಆಗಬಾರ್ದನ್ನೆಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಬಟ್ ಅಗೇನ್ ನಾವು ಕಂಪ್ಲೇಂಟ್ ಮಾಡೋದು ಯಾರನ್ನ? ಸೋಷಿಯಲ್ ಮೀಡಿಯಾ ಆ್ಯಂಡ್ ಆನ್ಲೈನು, ಫೋನು ಅಂತ. ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗ್ತಾ ಇದ್ದಾವೆ, ನುಚ್ಚು ನೂರಾಗ್ತಾ ಇದ್ದಾವೆ. ಕೌಟುಂಬಿಕ ಕಲಹಕ್ಕೂ ಕೂಡ ಸೋಷಿಯಲ್ ಮೀಡಿಯಾನೇ ಕಾರಣ ಆಗ್ತಾ ಇದೆ. ಮಕ್ಕಳು ಓದ್ತಾ ಇಲ್ಲ, ಮಕ್ಕಳು ಅಡಿಕ್ಟ್ ಆಗ್ತಾ ಇದ್ದಾರೆ, ಮಕ್ಕಳು ಫೋನ್ ಕಿತ್ಕೊಂಡ್ರೆ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಮದುವೆ ಆಗಿರುವಂಥವ್ರು ಸ್ವಂತ ಮಕ್ಕಳನ್ನ ಇವ್ರು ನನ್ನ ಮಕ್ಕಳಲ್ಲ, ಕಂಡವ್ರ ಮಕ್ಕಳು ಅಥವಾ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನಾನು ಸಾಕ್ತಾ ಇದ್ದೀನಿ ಅಂತ ಯಾವುದೋ ಪರಪುರುಷನ ಸಂಘಕ್ಕೋಸ್ಕರ ಮಕ್ಕಳನ್ನೇ ದೂರ ತಳ್ತಾರೆ ಅಥವಾ ಸುಳ್ಳು ಹೇಳ್ತಾರೆ. ಗಂಡಸು ಕೂಡ ಇನ್ನೊಂದು ರೀತಿಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಅಂದರೆ ಇವೆಲ್ಲವಕ್ಕೂ ಹಾಗಾದರೆ ಸೋಷಿಯಲ್ ಮೀಡಿಯಾನೇ ಕಾರಣನಾ, ಫೋನೇ ಕಾರಣನಾ? ಇತ್ತೀಚೆಗೆ ರಂಪಾಟಗಳು ಜಾಸ್ತಿ ಆಗ್ತಾ ಇದ್ದಾವೆ, ಸಾವುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮಾನಹಾನಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಸೂಸೈಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಗೇನ್ ಕಾರಣ ಏನು ಅಂತ ಹುಡುಕೊಂಡು ಹೋದ್ರೆ ಎಲ್ಲರೂ ಹೇಳೋದು ಮೊಬೈಲ್, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಅಂತ.